ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜನವರಿ 10, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ಮತ್ತು ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಇದೇ ಮೊಟ್ಟ ಮೊದಲ ಬಾರಿಗೆ ಕೆಳಗಿನ ಯಾವ ದೇಶವು ಯುನೆಸ್ಕೋದ ವಿಶ್ವ ಪರಂಪರೆಯ ಸಮಿತಿ, ನೋಡಿ, ಯುನೆಸ್ಕೋದ ವಿಶ್ವ ಪರಂಪರೆಯ ಸಮಿತಿಯ ನೂತನ ಅಧ್ಯಕ್ಷರನ್ನಾಗಿ ಅಧಿಕಾರ ವಹಿಸಿಕೊಂಡಿದೆ? ಸರಿಯಾದಂಥ ಉತ್ತರ ಭಾರತ. ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ರು, ಗಮನಿಸಿ. ಇನ್ ಎ ಫಸ್ಟ್ ಅಂದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಇಂಡಿಯಾ ಟು ಚೇರ್ ವಾಸ್ಟ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿಯನ್ನು ಭಾರತ ಚೇರ್ ಮಾಡಿದೆ. ಸೊ ಹಾಗಾದರೆ ಇದು 46ನೇ ಸೀಸನ್ ಆಗಿರತಕ್ಕಂಥದ್ದು ಎಂದು ಮಾಹಿತಿಯನ್ನು ಇಲ್ಲಿ ನೀಡಿದೆ. ಹಾಗಾದರೆ ಇದ್ರ ಬಗ್ಗೆ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಐತಿಹಾಸಿಕ ಮೈಲುಗಲ್ಲಿನಲ್ಲಿ ಭಾರತವು ಯುನೆಸ್ಕೋದ ವಿಶ್ವ ಪರಂಪರೆಯ ಸಮಿತಿಯ ಅಧ್ಯಕ್ಷರಾಗಿ ಮೊದಲ ಬಾರಿಗೆ ಅಧಿಕಾರ ವಹಿಸಿಕೊಳ್ಳಲಿದೆ. ಭಾರತದಲ್ಲಿ 46ನೇ ಅಧಿವೇಶನವನ್ನು ನಡೆಸಲು ನಿರ್ಧರಿಸಿದೆ. ಇದನ್ನು ನವದೆಹಲಿಯಲ್ಲಿ ಜುಲೈ 21ರಿಂದ ಜುಲೈ 31, 2024ರವರೆಗೆ ನಡೆಸಲು ನಿರ್ಧರಿಸಲಾಗಿದೆ. ನೋಡಿ, ಎಲ್ಲಿ ನಡೀತಾ ಇದೆ ಹಾಗಾದರೆ ಯುನೆಸ್ಕೋದ ವಿಶ್ವ ಪರಂಪರೆಯ ಸಮಿತಿಯ ಅಧ್ಯಕ್ಷತೆಯಲ್ಲಿ ಸಮ್ಮೇಳನ ಅಂತ ಕೇಳಿದರೆ ನವದೆಹಲಿಯಲ್ಲಿ, ಭಾರತದ ನವದೆಹಲಿಯಲ್ಲಿ ಜುಲೈ 21ರಿಂದ ಜುಲೈ 31ರವರೆಗೆ ನಡೆಯಲಿದೆ. ಹಾಗಾದರೆ ಪ್ರಸ್ತುತ 21 ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳನ್ನು ಒಳಗೊಂಡಿರುವ ವಿಶ್ವ ಪರಂಪರೆಯ ಸಮಿತಿ. ಹಾಗಾದರೆ ಗಮನಿಸಿ ಸ್ನೇಹಿತರೆ, ವಿಶ್ವ ಪರಂಪರೆಯ ಸಮಿತಿಯ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತ ಕೇಳಿದರೆ 21. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪ್ರತಿಷ್ಠಿತ ಪಟ್ಟಿಗೆ ಸಂಭಾವ್ಯ ಹೊಸ ಸೇರ್ಪಡೆಗಳನ್ನು ಮೌಲ್ಯಮಾಪನ ಮಾಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಹಾಗಾದರೆ ಇದರ ಉದ್ದೇಶವೇನು ಅಂದರೆ, ವಿಶ್ವ ಪರಂಪರೆಯ ಸಮಿತಿಯ ಉದ್ದೇಶವೇನು ಅಂತ ಕೇಳಿದರೆ, ನೋಡಿ, ಪ್ರತಿಷ್ಠಿತ ಈ ಒಂದು ಪಟ್ಟಿಗೆ ಹೊಸದಾಗಿ ಸೇರ್ಪಡೆಗೊಂಡಂತಹ ತಾಣಗಳೇನಿರ್ತವೆ ಅದರ ಬಗ್ಗೆ ಸಂಪೂರ್ಣವಾಗಿ ಮೌಲ್ಯಮಾಪನ ಮಾಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ಇದು ತೆಗೆದುಕೊಳ್ಳುತ್ತದೆ. ಹಾಗಾದರೆ ವಿಶ್ವ ಪರಂಪರೆಯ ಸಮಿತಿಯ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಇದು ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ಅಂದರೆ ಯುನೆಸ್ಕೋ ಸಮಿತಿಯಾಗಿದೆ. ಅದರ ಒಂದು ಸಮಿತಿಯಾಗಿದೆ. ಯುನೆಸ್ಕೋನ ಸಮಿತಿ ಇದು. ವಿಶ್ವ ಪರಂಪರೆಯ ಸಮಾವೇಶದ ಅನುಷ್ಠಾನಕ್ಕೆ ಸಮಿತಿಯು ಜವಾಬ್ದಾರಿಯಾಗಿದೆ. ವಿಶ್ವ ಪರಂಪರೆಯ ನಿಧಿಯ ಬಳಕೆಯನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ರಾಜ್ಯಗಳ, ಪಕ್ಷಗಳ ಕೋರಿಕೆಯ ಮೇರೆಗೆ ಹಣಕಾಸಿನ ನೆರವನ್ನು ಕೂಡ ಇದು ನೀಡುತ್ತದೆ. ಸೊ ಕಾರಣಕ್ಕಾಗಿ ಇದು ಕೂಡ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಬಿಡುಗಡೆ ಮಾಡಲಾದ ಮೋದಿ ಎನರ್ಜಿಸಿಂಗ್ ಎ ಗ್ರೀನ್ ಫ್ಯೂಚರ್. ಸೊ ಇಂಗ್ಲೀಷಲ್ಲಿ ಕೂಡ ನೋಡ್ಕೊಳ್ಳಿ, ಮೋದಿ ಎನರ್ಜಿಸಿಂಗ್ ಎ ಗ್ರೀನ್ ಫ್ಯೂಚರ್. ಈ ಒಂದು ಪುಸ್ತಕದ ಪ್ರಕಾಶಕರು ಅಂದರೆ ಪಬ್ಲಿಷರ್ ಯಾರು? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4, ಪೆಂಟಗನ್ ಪ್ರೆಸ್. ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ನೀವಿಲ್ಲಿ ಗಮನಿಸಬಹುದು, ಮೋದಿ ಎನರ್ಜಿಸಿಂಗ್ ಎ ಗ್ರೀನ್ ಫ್ಯೂಚರ್ ಅಂತ ಕರಿತೀವಿ. ಇದನ್ನು ಭೂಪೇಂದ್ರ ಯಾದವ್ ಅವರು ಇತ್ತೀಚೆಗೆ ಲಾಂಚ್ ಮಾಡಿದ್ದಾರೆ. ಸೊ ಈ ಒಂದು ಬುಕ್ ಇದನ್ನು ಲಾಂಚ್ ಮಾಡಿದವರು ಯಾರು ಅಂತ ಕೇಳಿದರೆ ಭೂಪೇಂದ್ರ ಯಾದವ್ ಅವರು ಜನವರಿ 8ರಂದು ಇದನ್ನು ಲಾಂಚ್ ಮಾಡಿದ್ದಾರೆ. ಸೊ ಈ ಒಂದು ಪುಸ್ತಕವು ಯಾವುದರ ಬಗ್ಗೆ ಇದೆ, ಏನು ಮಾಹಿತಿಯನ್ನು ಕೊಡುತ್ತದೆ, ಇದರೆಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಭೂಪೇಂದ್ರ ಯಾದವ್ ಅವರು ಮೋದಿ ಎನರ್ಜಿಸಿಂಗ್ ಎ ಗ್ರೀನ್ ಫ್ಯೂಚರ್ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಈ ಪುಸ್ತಕ ಮುಖ್ಯವಾಗಿ ಇಲ್ಲಿ ಗಮನಿಸಿ, ಪರಿಸರ ಸುಸ್ಥಿರತೆಯ ಕಡೆಗೆ ಭಾರತದ ಉಪಕ್ರಮ. ಹಾಗಾದರೆ ಪರಿಸರದ ಮೇಲೆ ಹೆಚ್ಚು ಕಾಳಜಿಯನ್ನು ಹೊಂದಿರತಕ್ಕಂಥ ಪುಸ್ತಕವಾಗಿದೆ ಇದು. ಪರಿಸರ ಸುಸ್ಥಿರತೆಯ ಕಡೆಗೆ ಭಾರತದ ಉಪಕ್ರಮಗಳ ವಿವರಗಳನ್ನು ಒದಗಿಸುವ ಪುಸ್ತಕವಾಗಿದೆ. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಸಂಶೋಧನಾ ಪ್ರತಿಷ್ಠಾನದ ಸಹಯೋಗದೊಂದಿಗೆ ಪೆಂಟಗನ್ ಪ್ರೆಸ್ ಇದನ್ನು ಪ್ರಕಟಿಸಿದೆ. ಪುಸ್ತಕವು ಪ್ರಧಾನಿ ನರೇಂದ್ರ ಮೋದಿಯವರ ಪ್ರವರ್ತಕ ಪರಿಸರ ನಾಯಕತ್ವವನ್ನು ಒತ್ತಿ ಹೇಳುತ್ತದೆ. ಅಷ್ಟಲ್ಲದೆ ಗ್ಲಾಸ್ಗೋ ಅಂತ ಹೇಳ್ತೇವೆ ನೋಡಿ, ಇಲ್ಲಿ ಗ್ಲಾಸ್ಗೋ ಅಂತ ಮಾಡ್ಕೊಳ್ಳಿ. ಗ್ಲಾಸ್ಗೋದಲ್ಲಿ COP 26ನೇ ಸಮ್ಮೇಳನ ನಡೆಯಿತು. ಅವರ ಹೇಳಿಕೆಯು ಹವಾಮಾನ, ಹಣಕಾಸು ಮತ್ತು ಕಡಿಮೆ ವೆಚ್ಚದ ಹವಾಮಾನ ತಂತ್ರಜ್ಞಾನಕ್ಕೆ ಭಾರತದ ಬದ್ಧತೆಯನ್ನು ಇಲ್ಲಿ ಒತ್ತಿ ಹೇಳುತ್ತದೆ.
ನೆಕ್ಸ್ಟ್ ಮೂರನೇ ಕ್ವಶನ್ ಏನಿದೆ ಅಂತ ನೋಡಿ. 2024ನೇ ಸಾಲಿನ ಸಂಸತ್ ರತ್ನ ಪ್ರಶಸ್ತಿಗೆ ಎಷ್ಟು ಸಂಸದರನ್ನು ಆಯ್ಕೆ ಮಾಡಲಾಗಿದೆ? ನೋಡಿ, ಸಂಸದ್ ರತ್ನ ಪ್ರಶಸ್ತಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2, 5 ಸಂಸದರನ್ನು ಸಂಸದ್ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇದರ ಬಗ್ಗೆ ಡೀಟೇಲ್ಸನ್ನು ನೋಡಿ, ದಿ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಈ ವರ್ಷ 5 ಲೋಕಸಭಾ ಸಂಸದರನ್ನು ಸಂಸದ್ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಸಂಸತ್ತಿನಲ್ಲಿ ಉತ್ತಮ ಕೆಲಸ ಮಾಡಿದ ಸಂಸದರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ನೇತೃತ್ವದ ತೀರ್ಪುಗಾರರ ಸಮಿತಿಯು ಈ ಸಂಸದರನ್ನು ಆಯ್ಕೆ ಮಾಡಿದೆ. ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರ ಸಲಹೆಯ ಮೇರೆಗೆ ಈ ಪ್ರಶಸ್ತಿಯನ್ನು ಪ್ರಾರಂಭಿಸಲಾಗಿದೆ. ಹಾಗಾದರೆ ಸಂಸದ್ ರತ್ನ ಪ್ರಶಸ್ತಿಗೆ ಪಾತ್ರವಾಗಿರತಕ್ಕಂಥ 5 ಜನರು ಯಾರ್ಯಾರು ಅಂತ ಕೇಳಿದರೆ, BJPಯ ಸುಂಕಂತ್ ಮಜುಂದರ್ ಅಂತ ಹೇಳ್ತೀವಿ. ಇನ್ನು ಶಿವಸೇನೆಯ ಪಕ್ಷದ ಶ್ರೀಕಾಂತ್ ಏಕನಾಥ್ ಸಿಂಧೆ ಅವರು ಆಯ್ಕೆಯಿದ್ದಾರೆ. ಇನ್ನು BJPಯ ಸುಧೀರ್ ಗುಪ್ತಾ ಅವರು ಆಯ್ಕೆಯಾಗಿದ್ದಾರೆ. ಇನ್ನು NCP ಪಕ್ಷದ ರಾಮ್ ಸಿಂಗ್ ಕೊಯ್ಲೆ ಅವರು ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್ ಕಾಂಗ್ರೆಸ್ನ ಕುಲದೀಪ್ ರೈಸ್ ಶರ್ಮಾ ಅವರು. ಸೊ ಹೀಗೆ 5 ಜನರು ಸಂಸದ್ ರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿರತಕ್ಕಂಥದ್ದು. ಇದೇ ಅವಧಿಯಲ್ಲಿ ಸಂಸದ್ ಮಹಾರತ್ನ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸಂಸದ್ ಮಹಾರತ್ನ ಈ ಸಮಿತಿಯು ಮುಖ್ಯವಾಗಿ ಇಡೀ 17ನೇ ಲೋಕಸಭೆಗೆ ಸಂಸದ್ ಮಹಾರತ್ನ ಪ್ರಶಸ್ತಿಗೆ ಸಂಸದರನ್ನು ಆಯ್ಕೆ ಮಾಡಲಾಗಿದೆ. ಸೊ ಒಂದನೇದಾಗಿ BJPಯಿಂದ 2, ಇನ್ನು ವಿಜಯ್ ಕುಮಾರ್ ಗವಿತ್, ವಿದ್ಯುತ್ ಬರನ್ ಮೊಹತಾ. ಇನ್ನು ಕಾಂಗ್ರೆಸ್ನ ಅಧೀರ್ ರಂಜನ್ ಚೌಧರಿ. ನೆಕ್ಸ್ಟು NK ಪ್ರೇಮಚಂದ್ರನ್ ಅಂತ ಹೇಳ್ತೀವಿ. NK ಪ್ರೇಮಚಂದ್ರನ್ ಎಂಬತಕ್ಕಂಥವ್ರು, ಜೊತೆಗೆ RSP ಅವರು, ಇವರು ಆಯ್ಕೆಯಾಗಿರತಕ್ಕಂಥದ್ದು. ನೆಕ್ಸ್ಟು ಇದರ ಬಗ್ಗೆ ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ ತಿಳ್ಕೊಳ್ಳಿದು. ಸಂಸದ್ ರತ್ನ ಪ್ರಶಸ್ತಿಗಳನ್ನು ಕಾರ್ಯಕ್ಷಮತೆಯ ಆಧಾರದ ಮೇಲೆ ವಾರ್ಷಿಕವಾಗಿ ನೀಡಲಾಗುತ್ತದೆ. ನೋಡಿ, ವಾರ್ಷಿಕವಾಗಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಸಂಸದರಿಗೆ ನೀಡಲಾಗುತ್ತದೆ. ಅಂದರೆ ಪ್ರತಿ ವರ್ಷ ಸಂಸದ್ ರತ್ನ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಆದರೆ ಸಂಸದ್ ಮಹಾರತ್ನ ಪ್ರಶಸ್ತಿಗಳನ್ನು ಲೋಕಸಭೆಯಲ್ಲಿನ ಕಾರ್ಯಕ್ಷಮತೆಗಾಗಿ 5 ವರ್ಷಗಳಿಗೊಮ್ಮೆ ನೀಡಲಾಗುತ್ತದೆ. ನೋಡಿ, ಇಂಪಾರ್ಟೆಂಟ್ ಆಗುತ್ತೆ. ಸಂಸದ್ ಮಹಾರತ್ನ ಪ್ರಶಸ್ತಿಯನ್ನು 5 ವರ್ಷಗಳಿಗೊಮ್ಮೆ ಲೋಕಸಭೆಯಲ್ಲಿ ಅವರು ಮಾಡಿದಂತಹ ಪ್ರಮುಖ ಕಾರ್ಯಗಳಿಗಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಆದರೆ ಪ್ರತಿ ವರ್ಷ ಸಂಸದ್ ರತ್ನ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. 2024ನೇ ಸಾಲಿನ ಪ್ರತಿಷ್ಠಿತ ಕಲಾ ಉತ್ಸವ 2024 ಇದೇ ಜನವರಿ 9ರಿಂದ ಜನವರಿ 12, 2024ರವರೆಗೆ ಕೆಳಗಿನ ಯಾವ ಸಂಸ್ಥೆಗಳು ಆಯೋಜಿಸುತ್ತವೆ? ನೋಡಿ, ಕಲಾ ಉತ್ಸವ 2024 ಆಯೋಜನೆಗೊಂಡಿದೆ. ಯಾವ ಸಂಸ್ಥೆಗಳು ಪ್ರತಿ ವರ್ಷ ಇದನ್ನು ಆಯೋಜನೆ ಮಾಡ್ತವೆ ಅಂತ ಕೇಳಿದರೆ ಆಪ್ಷನ್ ನಂಬರ್ 2 ಸರಿಯಾಗಿದೆ. ನೋಡಿ, ಕೇಂದ್ರದ ಶಿಕ್ಷಣ ಸಚಿವಾಲಯ ಮತ್ತು NCERT ಅಂದರೆ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿಗಾಗಿ ರಾಷ್ಟ್ರೀಯ ಮಂಡಳಿ, ಈ 2 ಸಂಸ್ಥೆಗಳು ಸೇರಿಕೊಂಡು ಪ್ರತಿ ವರ್ಷ ರಾಷ್ಟ್ರೀಯ ಕಲಾ ಉತ್ಸವವನ್ನು ಆಚರಣೆ ಮಾಡ್ತವೆ. ಸೊ ಈ ವರ್ಷ ನವದೆಹಲಿಯಲ್ಲಿ ನಡೆಯಲಿದೆ. ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇದನ್ನು ಬಿಡುಗಡೆ ಮಾಡಿದೆ, ಗಮನಿಸಿ. ಶ್ರೀ ಧರ್ಮೇಂದ್ರ ಪ್ರಧಾನ್ ಟು ಅಟೆಂಡ್ ಇನಾಗರಲ್ ಸೆರೆಮನಿ ಆಫ್ ಕಲಾ ಉತ್ಸವ. ನೋಡಿ, 2024ರ ಕಲಾ ಉತ್ಸವಕ್ಕೆ ಮುಖ್ಯ ಅತಿಥಿಗಳಂದರೆ ಉದ್ಘಾಟಕರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಧರ್ಮೇಂದ್ರ ಪ್ರಧಾನ್ ಅಂತ ಹೇಳ್ತೀವಿ. ಓಕೆ, ಸೊ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಶಿಕ್ಷಣ ಸಚಿವಾಲಯ ಮತ್ತು ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಆಯೋಜಿಸುತ್ತಿರುವ ಕಲಾ ಉತ್ಸವ 2024 9ನೇ ಜನವರಿಯಿಂದ 12ನೇ ಜನವರಿ 2024ರವರೆಗೆ ನಡೆಯಲಿದೆ. ಇದನ್ನು ರಾಷ್ಟ್ರೀಯ ಬಾಲಭವನ ಮತ್ತು ಗಾಂಧಿ ಸ್ಮೃತಿ ಮತ್ತು ದರ್ಶನ ಸಮಿತಿ ನವದೆಹಲಿಯಲ್ಲಿ ನಡೆಯಲಿದೆ. ಹಾಗಾದರೆ ಇದು ನಡೆಯಲಿರುವ ಸ್ಥಳ ಯಾವುದು ಅಂತ ಕೇಳಿದರೆ ನವದೆಹಲಿಯಲ್ಲಿ ನಡೆಯಲಿದೆ. ಈವೆಂಟ್ನಲ್ಲಿ 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು, ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಮತ್ತು ನವೋದಯ ವಿದ್ಯಾಲಯ ಸಮಿತಿಗಳಿಂದ ಸುಮಾರು 700 ವಿದ್ಯಾರ್ಥಿಗಳು ಈ ವಿವಿಧ ಕಲಾ ಪ್ರಕಾರಗಳಲ್ಲಿ ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸುತ್ತಾರೆ. ಹಾಗಾದರೆ ಈ ಕಲಾ ಉತ್ಸವವು ಯಾವುದಕ್ಕೆ ಸಂಬಂಧಪಟ್ಟಿದೆ? ವಿದ್ಯಾರ್ಥಿಗಳಿಗಾಗಿ
ವಿವಿಧ ರೀತಿಯ ಕಲಾತ್ಮಕ ಮತ್ತು ವಿವಿಧ ರೀತಿಯ ಕೌಶಲ್ಯಗಳನ್ನು ಪ್ರದರ್ಶಿಸಲು ರಾಷ್ಟ್ರೀಯದಾದ್ಯಂತ ಆಯೋಜನೆ ಮಾಡತಕ್ಕಂಥ ಒಂದು ಪ್ರಮುಖ ಉತ್ಸವವಾಗಿದೆ. ಕಲಾ ಉತ್ಸವ ಎಂಬುದು ವಿದ್ಯಾರ್ಥಿಗಳ ಒಂದು ಕೌಶಲ್ಯವನ್ನು ವೃತ್ತಿಯನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದೆ. ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ದೇಶದ ಮೊಟ್ಟ ಮೊದಲ ಆರೋಗ್ಯಕರ ಮತ್ತು ನೈರ್ಮಲ್ಯ ಆಹಾರ ಬೀದಿಯಾದ ಪ್ರಸಾದಂನನ್ನು ಎಲ್ಲಿ ಉದ್ಘಾಟಿಸಲಾಗಿದೆ? ನೋಡಿ, ಕಂಟ್ರೀಸ್ ಫಸ್ಟ್ ಹೆಲ್ತಿ ಆ್ಯಂಡ್ ಹೈಜೆನಿಕ್ ಫುಡ್ ಸ್ಟ್ರೀಟ್ ಪ್ರಸಾದಂ ಅಂತ ಕರಿತೀವಿ ಇದನ್ನು. ಸೊ ಎಲ್ಲಿ ಉದ್ಘಾಟಿಸಲಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಉಜ್ಜಯಿನಿಯಲ್ಲಿ. ಸೊ ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ರು, ಗಮನಿಸಿ. ಇಂಡಿಯಾಸ್ ಫಸ್ಟ್ ಹೆಲ್ತಿ ಆ್ಯಂಡ್ ಹೈಜೆನಿಕ್ ಫುಡ್ ಸ್ಟ್ರೀಟ್. ಸೊ ಇದೊಂದು ಪ್ರಸಾದಂ ಅಂತ ಕೇಳ್ತೀವಿ. ಸೊ ಇಲ್ಲಿ ಉಜ್ಜಯಿನಿಯಲ್ಲಿ ಇದನ್ನು ಇನಾಗರೇಟೆಡ್ ಮಾಡಲಾಗಿದೆ. ಹಾಗಾದರೆ ಏನಿದು? ಇದರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಕೇಂದ್ರ ಆರೋಗ್ಯ, ಕುಟುಂಬ ಕಲ್ಯಾಣ ಮತ್ತು ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳ ಕೇಂದ್ರ ಸಚಿವರಾಗಿರತಕ್ಕಂಥ ಮನ್ಸುಖ್ ಮಾಂಡವಿಯ, ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ ಅವರು ಉಜ್ಜಯಿನಿಯ ಮಹಾಕಾಲ್ ಲೋಕದ ನೀಲಕಂಠ ವನದಲ್ಲಿ ದೇಶದ ಮೊಟ್ಟ ಮೊದಲ ಆರೋಗ್ಯಕರ ಮತ್ತು ಆರೋಗ್ಯಕರ ಆಹಾರ ಬೀದಿ ಪ್ರಸಾದಂ ಅಂತ ಕರೀತಾರೆ ಇದನ್ನು. ಹೆಲ್ತಿ ಆ್ಯಂಡ್ ಹೈಜೆನಿಕ್ ಫುಡ್ ಸ್ಟ್ರೀಟ್ ಪ್ರಸಾದಂನನ್ನು ಜಂಟಿಯಾಗಿ ಉದ್ಘಾಟಿಸಿದರು. ಹಾಗಾದರೆ ಈ ಉಪಕ್ರಮದ ಉದ್ದೇಶವೇನು ಅಂತ ಕೇಳಿದರೆ, ಪ್ರಸಾದಂ ಏನಿದೆ ದೇಶದ ಮೂಲೆ ಮೂಲೆಯಲ್ಲಿರುವ ಜನರನ್ನು ಶುದ್ಧ ಹಾಗೂ ಸುರಕ್ಷಿತವಾದ ಸ್ಥಳೀಯ ಮತ್ತು ಸಾಂಪ್ರದಾಯಿಕ ಆಹಾರದೊಂದಿಗೆ ಸಂಪರ್ಕಿಸುವ ಗುರಿಯನ್ನು ಹೊಂದಿದೆ. ನೋಡಿ, ಇದರ ಪ್ರಮುಖ ಉದ್ದೇಶವೇನು? ಇಡೀ ಭಾರತದಾದ್ಯಂತ ಸ್ಥಳೀಯ ಆಹಾರಗಳು, ಅದರ ಒಂದು ಶುದ್ಧತೆ ಮತ್ತು ಅದರ ಸುರಕ್ಷತೆಯ ಬಗ್ಗೆ ಅವರಿಗೆ ತಿಳಿಪಡಿಸಿ ಅದರ ಉತ್ತೇಜಿತ ಮಾಡುವ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು. ಈ ಮೂಲಕ ದೇಶದಾದ್ಯಂತ 100 ಈ ಆಹಾರಂ ಫುಡ್ ಸ್ಟ್ರೀಟನ್ನು ತೆರೆಯಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಅದರಲ್ಲಿ ಮೊದಲ ಬಾರಿಗೆ ಇನಾಗ್ರೇಷನ್ ಆಗಿರತಕ್ಕಂಥದ್ದು ಉಜ್ಜಯಿನಿಯಲ್ಲಿ. ಸೊ ಇದು ಇಂಪಾರ್ಟೆಂಟು. ಇದು ವೀಕ್ಷಿತ್ ಭಾರತದ ದೃಷ್ಟಿಗೆ ಅನುಗುಣವಾಗಿದೆ. ನೆಕ್ಸ್ಟ್ 6ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಯಾತ್ರಾ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನು ಉತ್ತೇಜಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ಯಾವ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು? ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾತ್ರಾ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನು ಉತ್ತೇಜಿಸಲು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಸ್ವಚ್ಛ ಮಂದಿರ ಅಭಿಯಾನ. ಸ್ವಚ್ಛ ಮಂದಿರ ಅಭಿಯಾನ ನೋಡಿ, ಇದನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. PM ಮೋದಿ ಲಾಂಚ್ಡ್ ಸ್ವಚ್ಛ ಮಂದಿರ್ ಕ್ಯಾಂಪೇನ್ ಫಾರ್ ಕ್ಲೀನ್. ಸೊ ಇಲ್ಲಿ ಯಾವುದಕ್ಕಾಗಿ ಸಂಬಂಧಪಟ್ಟಿದೆ? ಅದು ಮುಖ್ಯವಾಗಿ ಸ್ವಚ್ಛತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓಕೆ, ಪಿಲ್ಗ್ರಿಮೇಜ್ ಸೈಟ್ಸ್ಗಳಲ್ಲಿ ಸ್ವಚ್ಛತೆಯನ್ನು ಮಾಡುವುದು. ನಾವು ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಸ್ವಚ್ಛ ಮಂದಿರ ಅಭಿಯಾನ, ಸ್ವಚ್ಛ ಮಂದಿರ್ ಅಥವಾ ಕ್ಲೀನ್ ಟೆಂಪಲನ್ನು ಪ್ರಾರಂಭಿಸಿದರು. ಇದು ಯಾತ್ರಾ ಸ್ಥಳಗಳಲ್ಲಿ ಸ್ವಚ್ಛತೆಯ ಮೇಲೆ ಕೇಂದ್ರೀಕರಿಸಿದ ರಾಷ್ಟ್ರವ್ಯಾಪಿ ಉಪಕ್ರಮವಾಗಿದೆ. ಮುಂಬರುವ ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಶಂಕುಸ್ಥಾಪನೆಗೆ ಮುಂಚಿತವಾಗಿ ಈ ಉದ್ಘಾಟನೆಯಾಗುವ ಸಮಯ ನಿಗದಿಯಾಗಿದೆ. ಅಂದರೆ ಇದನ್ನು ಮಕರ ಸಂಕ್ರಾಂತಿಯಂದು, ಅಂದರೆ ಜನವರಿ 14ರಂದು ಪ್ರಾರಂಭವಾಗುವ ಸಣ್ಣ ಯಾತ್ರಾ ಸ್ಥಳಗಳಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಪ್ರಾರಂಭಿಸಲು ಮತ್ತು ಜನವರಿ 22ರವರೆಗೆ ಮುಂದುವರಿಸಲು ಅವರು ಜನರನ್ನು ಇಲ್ಲಿ ಒತ್ತಾಯಿಸಿದ್ದಾರೆ. ಓಕೆ, ಸೊ ನೆಕ್ಸ್ಟ್ 7ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಪ್ರತಿ ವರ್ಷ ಜನವರಿ 9ರಂದು ರಾಷ್ಟ್ರೀಯ ಮಟ್ಟದಲ್ಲಿ ಕೆಳಗಿನ ಯಾವ ಸಚಿವಾಲಯವು ಪ್ರವಾಸಿ ಭಾರತೀಯ ದಿವಸನ್ನು ಆಯೋಜಿಸುತ್ತದೆ? ನೋಡಿ, ಜನವರಿ 9ರಂದು ಪ್ರವಾಸಿ ಭಾರತೀಯ ದಿವಸನ್ನು ನಾವು ಆಚರಣೆ ಮಾಡ್ತೀವಿ. ಯಾವ ಕೇಂದ್ರ ಸಚಿವಾಲಯ ಪ್ರತಿ ವರ್ಷ ಇದನ್ನು ಆಚರಣೆ ಮಾಡುತ್ತದೆ ಅಂತ ಕೇಳಿದರೆ ಆಪ್ಷನ್ ನಂಬರ್ 2 ಸರಿಯಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ. ಡೀಟೇಲ್ಸನ್ನು ನೋಡಿ, ಅನಿವಾಸಿ ಭಾರತೀಯರ ದಿನ. ಸೊ ಡೀಟೇಲ್ಸನ್ನು ನಾವು ನೋಡೋಣ. ಪ್ರವಾಸಿ ಭಾರತೀಯ ದಿವಸನ್ನು ಪ್ರತಿ ವರ್ಷ ಜನವರಿ 9ರಂದು ಆಚರಿಸಲಾಗುತ್ತದೆ. ಭಾರತದ ಅಭಿವೃದ್ಧಿಗೆ ಸಾಗರೋತ್ತರ ಭಾರತೀಯ ಸಮುದಾಯದ ಕೊಡುಗೆಯನ್ನು ಗುರುತಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನ ಪ್ರಮುಖವಾಗಿ ಜನವರಿ 9, 1915ರಂದು ಮಹಾತ್ಮ ಗಾಂಧಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತ ಅಂದರೆ ಮುಂಬೈಗೆ ಸ್ವದೇಶಕ್ಕೆ ಮರಳಿರ್ತಾರೆ. ಸೊ ಆ ಒಂದು ದಿನದ ಅಂಗವಾಗಿ
ಅನಿವಾಸಿ ಭಾರತೀಯರ ದಿನ ಅಥವಾ ಪ್ರವಾಸಿ ಭಾರತೀಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಪ್ರವಾಸಿ ಭಾರತೀಯ ದಿವಸ ಇತಿಹಾಸದ ಬಗ್ಗೆ ನೋಡೋಣ. ವಲಸಿಗರ ದಿನವನ್ನು ಆಚರಿಸುವುದು 2003ರಲ್ಲಿ ಪ್ರಾರಂಭವಾಯಿತು. ಆದರೆ 2015ರಲ್ಲಿ ಅದನ್ನು ಪರಿಷ್ಕರಿಸಲಾಯಿತು ಮತ್ತು ಈಗ ಇದನ್ನು ಪ್ರತಿ 2 ವರ್ಷಗಳಿಗೊಮ್ಮೆ ಆಚರಿಸಲು ನಿರ್ಧರಿಸಲಾಯಿತು. ಅಂದರೆ ಪ್ರತಿ 2 ವರ್ಷಗಳಿಗೊಮ್ಮೆ ನಾವು ಪ್ರವಾಸಿ ಭಾರತೀಯ ಸಮ್ಮೇಳನವನ್ನು ಆಯೋಜಿಸಲಾಗುತ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಗಮನಿಸಿ ಸ್ನೇಹಿತರೆ, ಪ್ರತಿ 2 ವರ್ಷಗಳಿಗೊಮ್ಮೆ ಪ್ರತಿ ವರ್ಷ ಪ್ರವಾಸಿ ಭಾರತೀಯ ದಿವಸ ಸಮ್ಮೇಳನ ನಡೆಯುವುದಿಲ್ಲ. ಪ್ರತಿ 2 ವರ್ಷಗಳಿಗೊಮ್ಮೆ ಪ್ರವಾಸಿ ಭಾರತೀಯ ದಿವಸ ಸಮ್ಮೇಳನ ನಡೆಯುತ್ತದೆ. ಅಂದರೆ ಇಲ್ಲಿ ನೀವು ಗಮನಿಸಿ, 17ನೇ ಪ್ರವಾಸಿ ಭಾರತೀಯ ದಿವಸ ಸಮ್ಮೇಳನವನ್ನು 2023ರಲ್ಲಿ ಆಯೋಜಿಸಲಾಗಿತ್ತು. 18ನೇದು ಈ ಒಂದು ಸಮ್ಮೇಳನವನ್ನು 2025ರಲ್ಲಿ ಆಯೋಜಿಸಲಾಗುವುದು. ಸ್ನೇಹಿತರೆ ನೋಡಿ, 2023ರಲ್ಲಿ ಆಲ್ರೆಡಿ ನಾವು 17ನೇ ಪ್ರವಾಸಿ ಭಾರತೀಯ ದಿವಸನ್ನು ಇಂದೋರ್ನಲ್ಲಿ, ಮಧ್ಯಪ್ರದೇಶದ ಇಂದೋರ್ನಲ್ಲಿ ಆಚರಣೆ ಮಾಡಿದ್ವಿ. ನೆಕ್ಸ್ಟ್ 18ನೇದು ಅಂದರೆ 2 ವರ್ಷಗಳಿಗೊಮ್ಮೆ 25ರಲ್ಲಿ ನಡೆಯಲಿದೆ. ಯಾವುದೇ ಪ್ರವಾಸಿ ಭಾರತೀಯ ದಿವಸವನ್ನು 2024ರಲ್ಲಿ ಆಯೋಜಿಸಲಾಗುವುದಿಲ್ಲ. ಇದು ನಂತರ ಪ್ರತಿ ವರ್ಷ ಮಧ್ಯಂತರ ಅವಧಿಯಲ್ಲಿ ನಡೆಯುವ ವಿಷಯಾಧಾರಿತ ಸಮ್ಮೇಳನವಾಗಿದೆ. 17ನೇ ಸಮ್ಮೇಳನವನ್ನು 2023ರಲ್ಲಿ ನಡೆಸಲಾಗಿತ್ತು. ಈ ಒಂದು ಸಮ್ಮೇಳನದ ವಿಷಯ ಡಯಾಸ್ಪೋರಾ ಅಮೃತ್ ಕಾಲ್ನಲ್ಲಿ ಭಾರತದ ಪ್ರಗತಿಗಾಗಿ ವಿಶ್ವಾಸಾರ್ಹ ಪಾಲುದಾರರು ಅಂತಕ್ಕಂಥದ್ದು. 17ನೇ ಪ್ರವಾಸಿ ಭಾರತೀಯ ದಿವಸನ್ನು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಜನವರಿ 8ರಿಂದ 10ರವರೆಗೆ ಆಯೋಜಿಸಲಾಗಿತ್ತು. 16ನೇದು ನೋಡಿ, ಇದು ಥೀಮ್ ನೋಡೋದಾದರೆ ಸ್ವಾವಲಂಬಿ ಭಾರತಕ್ಕೆ ಕೊಡುಗೆ ಎಂಬುದಾಗಿತ್ತು. 18ನೇದೇ ಸಮ್ಮೇಳನ ಮುಖ್ಯವಾಗಿ 2025ರಲ್ಲಿ ಆಚರಿಸಲಾಗುತ್ತದೆ. ಪ್ರವಾಸಿ ಭಾರತೀಯ ದಿವಸನ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪ್ರಮುಖ ಕಾರ್ಯಕ್ರಮವಾಗಿದೆ. ಇದು ನೆನಪಿರಬೇಕು ನಿಮಗೆ. ನೆಕ್ಸ್ಟ್ 8ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಒನ್ ಡೇ ಇಂಟರ್ನ್ಯಾಷನಲ್ ಅಂದರೆ ಏಕದಿನ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಅತ್ಯುತ್ತಮ ಪ್ರದರ್ಶನದ ನಂತರ ಈ ವರ್ಷದ ಅರ್ಜುನ್ ಪ್ರಶಸ್ತಿಗೆ ಯಾರನ್ನು ಶಿಫಾರಸು ಮಾಡಲಾಗಿದೆ? ಸರಿಯಾದಂಥ ಉತ್ತರ ಮೊಹಮ್ಮದ್ ಶಮಿ. ನೋಡಿ, ಇಂದು ಖೇಲ್ ರತ್ನ, ಅರ್ಜುನ, ದ್ರೋಣಾಚಾರ್ಯ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಸಾತ್ವಿಕ್ ಚಿರಾಗ್ ಶೆಟ್ಟಿಗೆ ಖೇಲ್ ರತ್ನ ನೀಡಿ ಗೌರವಿಸಲಾಗಿದೆ. ಇಲ್ಲಿ ಮೊಹಮ್ಮದ್ ಶಮಿ ಅವರಿಗೆ ಇಲ್ಲಿ ಅರ್ಜುನ ಪ್ರಶಸ್ತಿಯನ್ನು ನೀಡಲಾಗಿದೆ. ಆಲ್ರೆಡಿ ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ನಾನು ಕೊಟ್ಟಿದ್ದೀನಿ ಸ್ನೇಹಿತರೆ ನಿಮಗೆ. ಓಕೆ, ಸೊ ನೆಕ್ಸ್ಟ್ ನಾವು 9ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ವಿಶ್ವದಾದ್ಯಂತ ಭೂಮಿ ಆವರ್ತನ ದಿನ ಅಥವಾ ಅರ್ಥ್ ರೊಟೇಷನ್ ಡೇ, ನೋಡಿ ಅರ್ಥ್ ರೊಟೇಷನ್ ಡೇ ಅಥವಾ ಭೂಮಿ ಆವರ್ತನ ದಿನ ಅಥವಾ ಇದನ್ನು ಭೂಮಿಯ ಪರಿಭ್ರಮಣೀಯ ದಿನ ಅಂತ ಕೂಡ ಕರೀತಾರೆ. ಭೂಮಿಯ ಪರಿಭ್ರಮಣೀಯ ದಿನ ಪ್ರತಿ ವರ್ಷ ಯಾವ ದಿನದಂದು ಆಚರಣೆ ಮಾಡ್ತೀವಿ? ಜನವರಿ 8ರಂದು. ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ನೋಡಿ, ಪ್ರತಿ ವರ್ಷ ಜನವರಿ 8ರಂದು ನಾವು ಆವರ್ತನ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಆವರ್ತನ ಎಂದರೆ ಒಂದು ನಿರ್ದಿಷ್ಟ ಅಕ್ಷರೇಖೆಯಲ್ಲಿ ತಿರುಗುವುದು ಅಂತ ಹೇಳ್ತೀವಿ. ಅಂದರೆ ಈ ರೀತಿಯ ತಿರುಗುವಿಕೆಯಿಂದ ಭೂಮಿಯಲ್ಲಿ ಹಗಲು ರಾತ್ರಿಗಳು ಉಂಟಾಗುವುದು, ಭೂಮಿ ತನ್ನ ಅಕ್ಷರೇಖೆಯಲ್ಲಿ ಸುತ್ತುತ್ತದೆ ಎಂಬ ಸಂಗತಿಯನ್ನು ಗ್ರೀಕರು ಕ್ರಿಸ್ತಪೂರ್ವ 470ರಲ್ಲಿ ಹೇಳಿದ್ದಾದರೂ ಅದರ ಪ್ರೂಫ್ ದೃಢಪಟ್ಟಿದ್ದು 1851 ಜನವರಿ 8ರಂದು. ಅಂದರೆ ಫ್ರೆಂಚ್ ವಿಜ್ಞಾನಿಯಾಗಿರತಕ್ಕಂಥ ಫೊಕಾಲ್ಟ್ ಏನಿದ್ದಾರೆ, ಇವರು ಫೊಕಾಲ್ಟ್ ಫೆಂಡುಲಮ್ ಅವರ ಸಹಾಯದಿಂದ ಪ್ರಯೋಗವು ನಡೆಸಿ ಈ ಸಂಗತಿಯನ್ನು ದೃಢಪಡಿಸಲಾಯಿತು. ಅಂದರೆ ಆವರ್ತನ ಇರತಕ್ಕಂಥದ್ದನ್ನು ದೃಢಪಡಿಸಿದಂಥವರು ಫ್ರೆಂಚ್ ವಿಜ್ಞಾನಿ ಫೊಕಾಲ್ಟ್ರವರು. ಓಕೆ, ಸೊ ಆ ಕಾರಣಕ್ಕಾಗಿ ಜನವರಿ 8ರಂದು ಅವರು ಇದನ್ನು ಪ್ರಯೋಗ ಮಾಡಿ ಯಶಸ್ವಿಗೊಳಿಸ್ತಾರೆ. ಇದರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ನಾವು ಆವರ್ತನ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. 2024ನೇ ಸಾಲಿನ ಪ್ರತಿಷ್ಠಿತ ಕದಂಬೋತ್ಸವವನ್ನು ರಾಜ್ಯ ಸರ್ಕಾರವು ಇದೇ ಫೆಬ್ರವರಿ 24ರಿಂದ 25ರಂದು ಎಲ್ಲಿ ನಡೆಸಲಿದೆ? ಬನವಾಸಿಯಲ್ಲಿ. ನೋಡಿ, ಬನವಾಸಿ ಕದಂಬರ ರಾಜಧಾನಿಯಾಗಿತ್ತು. ಪ್ರತಿ ವರ್ಷ ಇಲ್ಲಿ ಕದಂಬೋತ್ಸವ ನಡೆಯುತ್ತದೆ. ಅಂದರೆ ಸುಮಾರು ಬೇರೆ ಬೇರೆ ಕಡೆಗಳಲ್ಲಿ ನಡೀತವೆ. ಬೆಳಗಾವಿಯಲ್ಲಿ ನಡೆದಿದೆ, ಕೆಲವೊಂದು ಸರಿ ಉತ್ತರ ಕನ್ನಡದಲ್ಲಿ, ಬೆಳಗಾವಿಯಲ್ಲಿ, ತುಮಕೂರಲ್ಲಿ ಹಿಂಗೆಲ್ಲ ನಡೆದಿದೆ.
ಸೊ ಈ ಸರಿ ಬನವಾಸಿಯಲ್ಲಿ ನಡೆಸಲಿದೆ. ಈ ಒಂದು ಮಾಹಿತಿಯನ್ನು ಪ್ರಜಾವಾಣಿ ಪೇಪರಲ್ಲಿ ಕೊಟ್ಟಿದ್ರು ನೋಡಿ. ಸಿರಿಸಿಯಲ್ಲಿ ನಡೆಯಲಿದೆ ಈ ಸರಿ, ಅಂದರೆ ಸಿರಿಸಿಯ ಕದಂಬ ರಾಜಧಾನಿಯಾಗಿರ್ತಕ್ಕಂಥ ಬನವಾಸಿಯಲ್ಲಿ. ಸರ್ಕಾರಿ ಉತ್ಸವಗಳಲ್ಲಿ ಒಂದಾದ ಕದಂಬೋತ್ಸವ ಫೆಬ್ರವರಿ 24-25ರಂದು ಕನ್ನಡಿಗರ ಪ್ರಥಮ ರಾಜಧಾನಿ ಬನವಾಸಿಯಲ್ಲಿ ನಡೆಯಲಿದ್ದು, ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಕದಂಬೋತ್ಸವ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ನಡೆಸಲಾಗುತ್ತದೆ. ನೋಡಿ, ಯಾವ ತಿಂಗಳಲ್ಲಿ ನಾವು ಕದಂಬೋತ್ಸವವನ್ನು ನಡೆಸ್ತೀವಿ ಅಂತ ಕೇಳಿದರೆ ಫೆಬ್ರವರಿಯಲ್ಲಿ. ಕದಂಬೋತ್ಸವವು ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆಯಿಂದ ಆಯೋಜಿಸಲ್ಪಡುತ್ತದೆ. ನೆಕ್ಸ್ಟ್ 11ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ನಿಧನರಾದ ಖ್ಯಾತ ಸಂಗೀತ ವಿದ್ವಾನ್ ಉಸ್ತಾದ್ ರಶೀದ್ ಖಾನ್. ನೋಡಿ, ಉಸ್ತಾದ್ ರಶೀದ್ ಖಾನ್ ಅವರು ಇತ್ತೀಚೆಗೆ ನಿಧನ ಹೊಂದಿದ್ದಾರೆ. ಹಾಗಾದರೆ ಅವರು ಕೆಳಗಿನ ಯಾವ ಸಂಗೀತದ ವಿಧದ ವಾದ್ಯಕ್ಕೆ ಪ್ರಸಿದ್ಧಿಯನ್ನು ಪಡೆದಿದ್ದರು ಭಾರತದಾದ್ಯಂತ? ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಗರಾನಾ ವಾದ್ಯದಲ್ಲಿ ಅವರು ಭಾರತದಲ್ಲೇ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಿದ್ದರು. ಸೊ ಈ ಒಂದು ಮಾಹಿತಿಯನ್ನು ಪ್ರಜಾವಾಣಿ ಪೇಪರಲ್ಲೂ ಕೂಡ ಕೊಟ್ಟಿದ್ದರು. ನಾವು ಡೀಟೇಲ್ಸನ್ನು ನೋಡೋಣ. ಖ್ಯಾತ ಭಾರತೀಯ ಹಿಂದೂಸ್ತಾನಿ ಸಂಗೀತಗಾರ. ನೋಡಿ, ಇವರೊಬ್ಬರು ಹಿಂದೂಸ್ತಾನಿ ಸಂಗೀತಗಾರರಾಗಿದ್ದರು. ಓಕೆ, ಹಿಂದೂಸ್ತಾನಿ ಸಂಗೀತದಲ್ಲಿ ಗರಾನಾ ವಾದಕರು ಮತ್ತು ಸಂಗೀತ ವಿದ್ವಾನ್ ಉಸ್ತಾದ್ ರಶೀದ್ ಖಾನ್ ರವರು ಕ್ಯಾನ್ಸರ್ನಿಂದಾಗಿ ಕೋಲ್ಕತ್ತಾದಲ್ಲಿ ನಿಧನ ಹೊಂದಿದ್ದಾರೆ. ಅಂದರೆ ಪಶ್ಚಿಮ ಬಂಗಾಳದಲ್ಲಿ ನಿಧನ ಹೊಂದಿದ್ದಂಥವ್ರು. ಇವರು ಮೂಲತಃ UP ಉತ್ತರ ಪ್ರದೇಶದಲ್ಲಿ ಜನಿಸಿದಂಥ ಇವರು ಕೋಲ್ಕತ್ತಾದಲ್ಲಿ ನಿಧನ ಹೊಂದಿದ್ದಾರೆ. ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ವಿಶಿಷ್ಟ ಛಾಪು ಮೂಡಿಸಿದ್ದ ಉಸ್ತಾದ್ ರಶೀದ್ ಖಾನ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ 2022, ಪದ್ಮಶ್ರೀ 2006ರಲ್ಲಿ ನೀಡಲಾಗಿತ್ತು. ನೋಡಿ, ಈ ಪ್ರಶಸ್ತಿಗಳು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ 2022ರಲ್ಲಿ ಇವರಿಗೆ ಪದ್ಮಭೂಷಣ ನೀಡಲಾಗಿದೆ. ಇದು ನೀವು ನೆನಪಿಟ್ಕೊಳ್ಳಿ. ಓಕೆ, ಇನ್ನು ರಾಂಪುರ್ ಸಹಸ್ವಾನ್ ಘರಾನಾಗೆ ಸೇರಿದಂಥ ಇವರು. ನೋಡಿ, ಘರಾನಾಗೆ ಸೇರಿದ ಖಾನ್ ಘರಾನಾ ಸಂಸ್ಥಾಪಕ ಇನಾಯತ್ ಹುಸೇನ್ ಖಾನ್ ಅವರ ಮೊಮ್ಮಗ. ನೋಡಿ, ಘರಾನಾದ ಸಂಸ್ಥಾಪಕರೇ ಇನಾಯತ್ ಹುಸೇನ್ ಖಾನ್ ಅವರ ಮೊಮ್ಮಗ ಉಸ್ತಾದ್ ರಶೀದ್ ಖಾನ್ ನಿಧನಕ್ಕೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸೇರಿದಂತೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ರಶೀದ್ ಖಾನ್ ಅವರು ಜುಲೈ 1, 1968ರಂದು ಉತ್ತರ ಪ್ರದೇಶದ ಸಹಸ್ವಾನ್ ಬಡಾಯನ್ನಲ್ಲಿ ಜನಿಸ್ತಾರೆ. ಜನವರಿ 9, 2024ರಂದು ಕೋಲ್ಕತ್ತಾದಲ್ಲಿ ನಿಧನ ಹೊಂದುತ್ತಾರೆ. ಓಕೆ, ಸೊ ಇವರು ನೋಡಿ, ಅವರ ತಮ್ಮ ಅಂದರೆ ತಾಯಿಯ ಅಜ್ಜ ಏನಿದ್ದಾರೆ ಉಸ್ತಾದ್ ನಿಸಾರ್ ಹುಸೇನ್ ಖಾನ್ ರಿಂದ ತಮ್ಮ ಆರಂಭಿಕ ತರಬೇತಿಯನ್ನು ಪಡಿತಾರೆ. ಅವರು ಉಸ್ತಾದ್ ಗುಲಾಮ್ ಮುಸ್ತಫಾ ಖಾನ್ ಅವರ ಸೋದರಳಿಯರಾಗಿದ್ದರು. ಸೊ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಇವರೆಲ್ಲ ಘರಾನಾದ ಪ್ರಮುಖ ವಾದಕರಾಗಿದ್ದರು ಎಂಬುದು ನೆನಪಿರಲಿ. ನೆಕ್ಸ್ಟ್ 12ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಉದಾಂತಿ ಸೀತಾ ನದಿ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಉದಾಂತಿ ಸರಿಯಾದಂಥ ಉತ್ತರ ಛತ್ತೀಸ್ಗಢ. ಇತ್ತೀಚೆಗೆ ಅತಿಕ್ರಮಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಸುದ್ದಿಯಲ್ಲಿರುವ ಉದಾಂತಿ ಸೀತಾ ನದಿ ಹುಲಿ ಸಂರಕ್ಷಿತ ಪ್ರದೇಶವು ಛತ್ತೀಸ್ಗಢ ರಾಜ್ಯದಲ್ಲಿದೆ. ಛತ್ತೀಸ್ಗಢದ ಗರಿಯಾಬಂದ್ ಜಿಲ್ಲೆಯಲ್ಲಿರುವ ಹುಲಿ ಸಂರಕ್ಷಿತ ಪ್ರದೇಶವು ಅದರ ಬಫರ್ ಪ್ರದೇಶದಲ್ಲಿ ಅತಿಕ್ರಮಣದಿಂದಾದ ಸವಾಲುಗಳನ್ನು ಎದುರಿಸುತ್ತಿದೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.